ಪ್ರೀತಿಯ ಪ್ರಥಮ ಹಾಗೂ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ನೋಡಿ ವಿದ್ಯಾರ್ಥಿಗಳೇ, ಡಿಪಾರ್ಟ್ಮೆಂಟ್ ಆಫ್ ಪ್ರಿ ಯೂನಿವರ್ಸಿಟಿ ಆಫ್ ಎಜುಕೇಷನ್ ಅಂದರೆ ಪದವಿ ಪೂರ್ವ ಶಿಕ್ಷಣ ಇಲಾಖೆ 2025-26ನೇ ಸಾಲಿನ ಪ್ರಯೋಗರಹಿತ ವಿಷಯಗಳ ಯೋಜಿತ ಕಾರ್ಯಗಳ ಶೀರ್ಷಿಕೆಗಳು ಅಂತ ಹೇಳಿದರೆ ಟಾಪಿಕ್ಸ್ ಫಾರ್ ದಿ ಅಕಾಡೆಮಿಕ್ ಇಯರ್ 2025-26. ಯಾರಿಗೆ ಅಂತ ಹೇಳಿದರೆ ರಹಿತ ಅಂತ ಹೇಳಿದರೆ ವಿತೌಟ್ ಪ್ರಾಕ್ಟಿಕಲ್ ಇರುವಂತಹ ಸಬ್ಜೆಕ್ಟ್ಗಳಿಗೆ, ಆಯಿತಾ? ಕ್ಲಿಯರ್ ಆಲ್ ಆಫ್ ಯು ಅಂತಹ ನೋಡಿ. ಈಗ ಟಾಪಿಕ್ಸ್ ಆಫ್ ಅಸೈನ್ಮೆಂಟ್ ಆ್ಯಂಡ್ ಪ್ರಾಜೆಕ್ಟ್ ವರ್ಕ್ಸ್ ಫಾರ್ ದಿ ಅಕಾಡೆಮಿಕ್ ಇಯರ್ 2025-26 ನೋಡಿ ವಿದ್ಯಾರ್ಥಿಗಳೇ, ದಯವಿಟ್ಟು ಆದಷ್ಟು ಬೇಗ ನಿಮ್ಮ ಎಲ್ಲ ಯಾವುದು ಕನ್ನಡ, ಇಂಗ್ಲೀಷ್ ಅಥವಾ ಹಿಂದಿ ಅಥವಾ ನಿಮ್ಮ ಅಕೌಂಟೆನ್ಸಿ, ಎಕನಾಮಿಕ್ಸು, ಇದು ಸೈನ್ಸ್ ಹುಡುಗರಿಗೆ ಸಂಬಂಧನೇ ಪಡಲ್ಲ. ಯಾಕಂದರೆ ಅವರಿಗೆ ಪ್ರಾಕ್ಟಿಕಲ್ಸ್ ಇರುತ್ತೆ. ಇದು ಅಸೈನ್ಮೆಂಟು ಕೆಮಿಸ್ಟ್ರಿಗೂ ಇರಲ್ಲ, ಫಿಸಿಕ್ಸಿಗಿರಲ್ಲ, ಬಯೋಗಿರಲ್ಲ, ಆದರೆ ಮ್ಯಾಥಮೆಟಿಕ್ಸಿಗಿರುತ್ತೆ, ನೆನಪಿರಲಿ. ಆಯಿತಾ ವಿದ್ಯಾರ್ಥಿಗಳೇ? ಇನ್ನು ಹೊರತುಪಡಿಸಿ ಬೇರೆ ಸಬ್ಜೆಕ್ಟ್ಗಳಿಗೆ ನಿಮಗೆಲ್ಲರಿಗೂ ಕೂಡ ಪ್ರಾಕ್ಟಿಕಲ್ ರೆಕಾರ್ಡ್ ಬರೆಯುವಂಥದ್ದು ಇರುತ್ತೆ. ಈಗ ನಾವು ಒಂದೊಂದಾಗಿ ಸಬ್ಜೆಕ್ಟ್ ವೈಸ್ ನೋಡ್ತಾ ಹೋಗೋಣ. ಪ್ರಥಮ ಹಾಗೂ ದ್ವಿತೀಯ PUC ಇಬ್ಬರಿಗೂ ಕೂಡ ಒಂದೇ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮುಗಿಸಿ ನಾನು ಕೊಡುತ್ತೇನೆ. ಡಿಪಾರ್ಟ್ಮೆಂಟ್ ಆಫ್ ಯೂನಿವರ್ಸಿಟಿ ಆಫ್ ಎಜುಕೇಷನ್ 2025-26 ಸಾಲಿನ ನೋಡಿ ಪ್ರಯೋಗರಹಿತ ವಿಷಯಗಳ ಯೋಜಿತ ಕಾರ್ಯಗಳ ಶೀರ್ಷಿಕೆಗಳು ಅಂತ ಹೇಳಿದರೆ ಟಾಪಿಕ್ಸ್ ಅಂತ. ಟಾಪಿಕ್ಸ್ ಆಫ್ ಅಸೈನ್ಮೆಂಟ್ ಪ್ರಾಜೆಕ್ಟ್ ವರ್ಕ್. ಬನ್ನಿ, ಫಸ್ಟ್ ಇಯರ್ PUC ಕನ್ನಡ ಅಸೈನ್ಮೆಂಟ್ಗಳು ಏನೆಲ್ಲ ಇದೆ ಅಂತ ನೋಡ್ತಾ ಹೋಗೋಣ. ತುಮಕೂರು ಜಿಲ್ಲೆಯ ಪ್ರಸಿದ್ಧ ಐತಿಹಾಸಿಕ ಸ್ಥಳಗಳ ಮತ್ತು ಸ್ಮಾರಕಗಳ ಬಗ್ಗೆ ಸಂಗ್ರಹಿಸಿ ವಿವರಿಸಿ ಅಂತ ಇದೆ. ಆಲ್ ಓವರ್ ಕರ್ನಾಟಕದವರು ಈ ಕೆಲಸವನ್ನು ಮಾಡಬೇಕಾಗತ್ತೆ. ನಮ್ಮ ಡಿಸ್ಟಿಕ್ಕಿಗೆ ನಾವು ಮಾಡ್ತೀವಿ, ಹಾಗಲ್ಲ ಇದು. ನೋಡಿ, ತುಮಕೂರು ಜಿಲ್ಲೆಯ ಪ್ರಮುಖ ಸಾಧಕರ ಬಗ್ಗೆ ಸಂಗ್ರಹಿಸಿ ಬರೆಯಿರಿ ಅಂತ. ಮೂರನೆಯದು, ನಮ್ಮ ನಾಡಿನ ದೇಸಿ ಅಡುಗೆಗಳು ಮತ್ತು ಆಧುನಿಕ ಶೈಲಿಯ ಏನಿದು ವೈಶಿಷ್ಟ್ಯಗಳು ಮತ್ತು ಅನುಕೂಲತೆಗಳ ಬಗ್ಗೆ ಕುರಿತು ಚರ್ಚಿಸಿ ಅಂತ ಇದೆ. ನಮ್ಮ ಸುತ್ತಮುತ್ತಲಿನ ಸರ್ಕಾರಿ ಆಸ್ಪತ್ರೆಗಳ ಸ್ಥಿತಿಗತಿ, ಅನುಕೂಲಗಳು, ಅನಾನುಕೂಲಗಳು ಮತ್ತು ಉತ್ತಮಪಡಿಸಲು ಸಲಹೆಗಳನ್ನು ಕುರಿತು ಬರೆಯಿರಿ. ಇದು ಕನ್ನಡ ಅಸೈನ್ಮೆಂಟಿನ ಬಗ್ಗೆ ಮಾತಾಡುತ್ತಿರುವಂಥದ್ದು ನಮ್ಮ ಪ್ರಥಮ PUCಯ ವಿದ್ಯಾರ್ಥಿಗಳಿಗೆ. ನಮ್ಮ ಆರೋಗ್ಯ ನಿರ್ವಹಣೆಯಲ್ಲಿ ಆಹಾರ ಪಾತ್ರ ಕುರಿತು ವಿವರಿಸಿ. ರೋಲ್ ಆಫ್ ಫುಡ್ ಇನ್ ಯುವರ್ ಹೆಲ್ತ್ ಅಂತ. ನೆಕ್ಸ್ಟ್, ಹರಿಹರನ ರಗಳೆಗಳಲ್ಲಿ ಕಂಡುಬರುವ ಆದರ್ಶ ಶಿವಭಕ್ತರ ಕುರಿತು ವಿವರಿಸಿ ಅಂತ ಇದೆ. ಏಳನೆಯದು, ಕನ್ನಡ ನಾಡಿನ ಏಕೀಕರಣಕ್ಕಾಗಿ ಹೋರಾಡಿದ ಮಹನೀಯರ ಬಗ್ಗೆ ವಿವರಿಸಿ ಅಂತ. ನೆಕ್ಸ್ಟ್, ಎಂಟನೆಯದು, ಮನುಕುಲದ ಕಣ್ಣು ವಿಶ್ಲೇಷಿಸಿ ಅಂತ ಇದೆ, ಅದರ ಬಗ್ಗೆ ಬರಿಬೇಕು. ಒಂಬತ್ತನೆಯದು, ನಮ್ಮ ಸುತ್ತಮುತ್ತಲಿನ ಬಳಕೆ ಇರುವ ನೋಡಿ ಗಾದೆಗಳನ್ನು ಸಂಗ್ರಹಿಸಿ ವಿಶ್ಲೇಷಿಸಿ. 10ನೇ ಅಸೈನ್ಮೆಂಟು, ನಮ್ಮ ದಲಿತದ ನೋಡ್ರು ಹೀಗೆ ಓದ್ಕೊತ ಹೋದರೆ ಭಾಳ ವಿಡಿಯೋ ಲೆಂತಿ ಆಗುತ್ತೆ. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಕಾಣುತ್ತಿರುವ ಎಲ್ಲ ಅಸೈನ್ಮೆಂಟ್ ಟಾಪಿಕ್ಸು ಹಾಗೂ ನಿಮ್ಮ ಏನಂತಿರೋದು ಪ್ರಾಜೆಕ್ಟ್ ಟಾಪಿಕ್ಸಿನ ಮೇಲೆ ತಾವುಗಳು ಎಷ್ಟು ಬರಿಬೇಕು ಅನ್ನೋದು ಗೊತ್ತಾಗಬೇಕಲ್ವಾ. ಹಾಗೂ ಪ್ರಾಜೆಕ್ಟ್ ಬರಿಬೇಕಾ, ಅಸೈನ್ಮೆಂಟ್ ಬರಿಬೇಕಾ ಅಂತ. ಪ್ರಾಜೆಕ್ಟ್ ಆದರೂ ಬರಿಬೋದು, ಅಸೈನ್ಮೆಂಟ್ ಆದರೂ ಬರಿಬೋದು, ಅದು ನಿಮಗೆ ಬಿಟ್ಟಿರುವಂಥದ್ದು. ತಾವುಗಳು ಹೇಗೆ ನಿಮ್ಮ ಕಾರ್ಯಯೋಜನೆಯನ್ನು ನಿಮ್ಮ ಲೆಕ್ಚರರ್ಸ್ಗಳಿಂದ ಪಡೆದುಕೊಳ್ಳುತ್ತೀರೋ ಇಟ್ ಡಿಪೆಂಡ್ಸ್ ಆನ್ ದಟ್. ಫಾರ್ ಎಕ್ಸಾಂಪಲ್, ಈಗ ನಾನೇ ಇಂಗ್ಲೀಷ್ ಮಾಡುತ್ತಿರುವಂಥದ್ದು, ನನ್ನ ಟಾಪಿಕ್ ನಾನು ನಿಮ್ಗೆ ಏನು ಕೊಡ್ತೀನೋ ಅದೇ ಅಲಾಟ್ ಆಗುತ್ತೆ. ಹಾಗೆ ಈ ಇರುವಂತಹ 40 ಟಾಪಿಕ್ಸ್ಗಳಲ್ಲಿ ಯಾವುದಾದ್ರೂ ಒಂದು ಮಾತ್ರ ತಾವುಗಳು ಬರೆಯುವಂಥದ್ದು. 10, 20, 22 ಟಾಪಿಕ್ಸ್ಗಳು ಬರೆಯುವಂಥದ್ದಲ್ಲ, ಕೇವಲ ಒಂದು ಟಾಪಿಕನ್ನು ಮಾತ್ರ ಬರೆಯುವಂಥದ್ದಾಗಿರುತ್ತೆ. ಧನ್ಯವಾದಗಳು ವಿದ್ಯಾರ್ಥಿಗಳೇ. ನಮ್ಮ ಪ್ರಥಮ PUCಯ 35 ಟಾಪಿಕ್ಗಳನ್ನು ಕೂಡ ಇದೇ ಒಂದು ವಿಡಿಯೋದಲ್ಲಿ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. ಇದರ ನಂತರ ಈಗ ನಮ್ಮ ದ್ವಿತೀಯ PUCಯ ಮಕ್ಕಳಿಗೆ ಇರುವಂತಹ ಕನ್ನಡ ಟಾಪಿಕ್ಸ್ಗಳನ್ನು ನಾವು ನೋಡ್ತಾ ಹೋಗೋಣ. ವಚನ ಸಾಹಿತ್ಯದ ಉಗಮ ಹಿನ್ನೆಲೆ ನೋಡಿ, ಆಶಯ ವೈಶಿಷ್ಟ್ಯಗಳೊಂದಿಗೆ ವಿವರಿಸಿ ಅಂತ ಇದೆ. ಉರಿ, ಲಿಂಗಪೆದ್ದಿ ಮತ್ತಿತರೆ ಅಲಿಖಿತ ವಚನಗಾರರ ವಚನಗಳ ವಿಶಿಷ್ಟಾಂಶಗಳ ಸಂಗ್ರಹಿಸಿ ವಿಶ್ಲೇಷಿಸಿ. ಮಹಾಭಾರತದಲ್ಲಿ ಮುಖ್ಯ ಪಾತ್ರ ದ್ರೌಪದಿ ವಿಶ್ಲೇಷಿಸಿ ಅಂತ ಇದೆ. ನೀತಿಯನ್ನು ಕುರಿತು ಸರ್ವಜ್ಞನ ತ್ರಿಪದಿಗಳನ್ನು ಸಂಗ್ರಹಿಸಿ ವಿಶ್ಲೇಷಿಸಿ. ಕನ್ನಡ ಸಾಹಿತ್ಯದಲ್ಲಿ ತಾಯಿಯನ್ನು ಕುರಿತು ಕವಿತೆಗಳನ್ನು ಸಂಗ್ರಹಿಸಿ ವಿಶ್ಲೇಷಿಸಿ. ಈ ರೀತಿಯಾಗಿ ಹಲವಾರು ಟಾಪಿಕ್ಗಳನ್ನು ಇಲ್ಲಿ ನೀಡಲಾಗಿದೆ. ಧನ್ಯವಾದಗಳು.
ಈಗಾಗಲೇ ನಾನು ಇಂಗ್ಲೀಷಿನ ಟಾಪಿಕ್ಸ್ಗಳನ್ನು ನಿಮಗೆ ಅಪ್ಲೋಡನ್ನು ಮಾಡಿ ಕೊಟ್ಟಿದ್ದೆ ವಿದ್ಯಾರ್ಥಿಗಳೇ. ಅದು ಆ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ, ಪ್ರತಿಯೊಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಇಂಗ್ಲೀಷಿಗೆ ಇರುವಂಥ ಅಸೈನ್ಮೆಂಟ್ಸು ವಿತ್ ಕೀ ಆನ್ಸರ್ ನಾನು ಲಿಂಕನ್ನು ಕೊಟ್ಟಿರ್ತೇನೆ. ಅದನ್ನು ಉಪಯೋಗಿಸ್ಕೊಂಡು ಸೇಮ್ ಆ್ಯಸ್ ಇಟ್ ಈಸ್ ಬರೆದು ತಾಗಳು 10/10 ಅಂಕಗಳನ್ನು ತೆಗೆದುಕೊಳ್ಳಬಹುದಾಗಿದೆ. 10ಕ್ಕೆ 10 ಅಂಕಗಳು ಇರುವಂಥದ್ದು. ಅಸೈನ್ಮೆಂಟಿಗೆ 10, ಪ್ರಾಜೆಕ್ಟ್ ವರ್ಕಿಗೂ 10 ಇರುವಂಥದ್ದು. ಯಾವುದಾದ್ರೂ ಒಂದು ಬರ್ತು ತಾಗಳು ಸಲ್ಲಿಕೆಯನ್ನು ಮಾಡಬೇಕು, ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಎನಿ ಒನ್, ಯು ನೀಡ್ ಟು ರೈಟ್ ಎನಿ ಒನ್. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಈ ಒಂದು ವಿಡಿಯೋದಲ್ಲಿ ಪ್ರಥಮ ಹಾಗೂ ದ್ವಿತೀಯ PUC ಇಬ್ಬರಿಗೂ ಕೂಡ ಕನ್ನಡಕ್ಕೆ ಇರುವ ಅಸೈನ್ಮೆಂಟ್ ಹಾಗೂ ಪ್ರಾಜೆಕ್ಟ್ ವರ್ಕ್ಗಳನ್ನು ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. ದಯವಿಟ್ಟು ನಿಮ್ಮ ಏನಾದರೂ ತೊಂದರೆ ಇದ್ದಲ್ಲಿ ತಾವುಗಳು ಕಮೆಂಟ್ ಮುಖಾಂತರ ನಮಗೆ ತಿಳಿಸಿಕೊಡಬಹುದಾಗಿದೆ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು.